ವರ್ಷಕ್ಕೆ 2-3 ಲಕ್ಷ ದುಡಿತೀವಿ ನಾವು ಇವನ್ನ ಸಾಕಿಬಿಟ್ಟು. ಸೊ ಗೈಸ್ ಎಲ್ಲರಿಗೂ ನಮಸ್ಕಾರ. ಪೂಜಾರಿ ಗೋಟ್ ಫಾರ್ಮ್ ಅಂತಿಂದ. ಸೊ ನಾವು ಇವತ್ತು ಈ ವಿಡಿಯೋದಲ್ಲಿ ಏನು ಹೇಳಕ್ಕೆ ಹೊಂಟಿದ್ದೇನೆ ಅಂದರೆ, ನಾವು ಆಡುಗಳನ್ನ ಸಾಕಾಣಿಕೆ ಮಾಡಿಬಿಟ್ಟು ಸುಮಾರು 8-9 ವರ್ಷ ಆಗಕ್ಕೆ ಬಂತು. ಸೊ ನಾವು ಇನ್ನೂ ಮಾಡ್ಕೊತ ಬಂದೀವಿ, ಯಾಕಂದ್ರೆ ಎಲ್ಲ ಫಾಯ್ದೆ ಅನ್ಸಕತ್ತೈತ್ರಿ, ಅದಕ್ಕೆ ಮಾಡ್ಕೊತ ಬಂದೀವಿ ನಾವು. ಸೊ ಇವತ್ತು ನಾವು ಹೆಂಗೆ ಮಾಡ್ಕೊಂಬಂದೀವಿ ಏನಂತ ಎಲ್ಲ ಸಂಪೂರ್ಣ ವಿವರಣ ನೀಡ್ತೀನಿ ರೀ. ಸೊ ಅದಕ್ಕೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ಮುಂದೆ ಏನಾದರೂ ಅಪ್ಡೇಟ್ ಇದ್ದು ಅಂದ್ರೆ ಇದೇ ಚಾನಲ್ದಾಗ ಅಪ್ಡೇಟ್ ಮಾಡ್ತಾ ಇರ್ತೀನಿ ರೀ. ಸೊ ಫಸ್ಟಿಗೆ ರೀ ನಾವು ಒಂದು 2-3 ಆಡುಗಳು ಅಟ್ಟ ಸಾಕಿದ್ವಿ ರೀ. ಸೊ ಆವಾಗ ಅಷ್ಟೊಂದು ಏನು ಆಡುಗಳು ಮಾಡ್ಬೇಕಂತ ಅಂದ್ಕೊಂಡಿರ್ಲಿಲ್ಲ ರೀ. ಆದರೆ ಹಿಂದಿನ ರೀ ಮಮ್ಮಿ ಪಾಪ ಮನ್ಯಾಗ ಇರ್ತಿದ್ರಿ, ಅದಕ್ಕೆ ಆಡುಗಳನ್ನು ಒಂದು ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿದ್ವಿ ರೀ. ನಾವು ರೀ ಆಡುಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆವಾಗ ಮೊದಲಿಗೆ ರೀ ನಮ್ಮದು ಜವಾರಿ ಆಡುಗಳಿದ್ದು ರೀ. ಸೊ ಜವಾರಿ ಅಂದ್ರೆ ರೀ ಒಂದು 20 ಇಲ್ಲಾಗಿದ್ದು ರೀ. ಸೊ ಒಂದು 5-6 ಆಡ್ಮರಿಗಳಿದ್ದು ರೀ ಆವಾಗ ಮೊದಲು ರೀ. ಮತ್ತು ಹಿಂದಿಂದ ಮಾಡ್ಕೊತ ಸೊ ಈಗ ಸದ್ಯ ನಮ್ಮಲ್ಲಿ ರೀ ಎಷ್ಟು ಆಡುಗೋದಾವ ಅಂದ್ರೆ ರೀ, ಸೊ 30 ಆಡುಗೋದಾವ ರೀ. 30 ರೀ ಅಂದ್ರೆ ನಮ್ಮ ಬಿಸ್ನೆಸ್ ಏನಂದ್ರೆ ರೀ, ಸೊ ರೀ ಈಗ ಆಡುಗಳು 6 ತಿಂಗಳಿಗೊಮ್ಮೆ ಮರಿಗಳು ಹಾಕ್ತಾವೆ ರೀ. 6 ತಿಂಗಳಿಗೊಮ್ಮೆ ರೀ ಮರಿಗಳ್ನ ನಾವು ಮಾರ್ತೀವಿ ರೀ. ಸೊ ಒಂದು ವರ್ಷದಾಗ 2 ಬ್ಯಾಚ್ ಆಗ್ತಾವೆ ರೀ. ಒಂದು ಮರಿಗೆ 10,000ದಂಗೆ ನಾವು ಕೊಡ್ತೀವಿ ರೀ ಮರಿಗಳ್ನ. ಸೊ ಇದೇ ನಾವು ಇಲ್ಲಿ ತನಕ ಮಾಡ್ಕೊತ ಬಂದೀವಿ ರೀ. ಮತ್ತು ನಮ್ಮ ಹತ್ರ ಒಂದು ದೊಡ್ಡದು ಹೊಂತೈತೆ ರೀ, ಅದನ್ನ ನಾವು ಕ್ರಾಸಿಂಗ್ ಮಾಡೋಕೆ ನಮಗೆ ಕಲೀವಿ ರೀ. ಅದನ್ನು 2 ವರ್ಷ ತನಕ ಮೇಯಿಸ್ತೀವಿ ರೀ. 2 ವರ್ಷಕ್ಕೊಮ್ಮೆ ಈ ಬಕ್ರಿ ಇರ್ತೈತಲ್ಲ ಅವಾಗ ಕೊಟ್ಟು ಬಿಡ್ತೀವಿ ರೀ ನಾವು ರೀ. ಅದನ್ನು ನಾವು ಬೇಕಾದರೆ ಈಗ ನೋಡಿರಿ, ನಾನು ಸ್ಕ್ರೀನ್ದಾಗ ಹಾಕ್ತಿರ್ತೀನಿ. ಸೊ ನೋಡಿ, ಅದೇ ನಮ್ದು ಕ್ರಾಸಿಂಗ್ ಹೊಂತಾಗಿರ್ತೈತೆ ರೀ. ಮತ್ತು ನಾವು ಯಾವ ಥರ ಫೀಡಿಂಗ್ ಹಾಕ್ತೀವಿ ಅಂತ, ಫೀಡ್ ಏನೇನು ಹಾಕ್ತೀವಿ ಅಂತ ಮೊದಲು ತಿಳ್ಕೊಳ್ರಿ. ನಾವು ರೀ ಹರ್ಯಾಗ ರೀ ಸಂಜೆಗೆ 2 ಟೈಮ್ ಫೀಡ್ ಹಾಕ್ತೀವಿ ರೀ. ಏನೇನು ಹಾಕ್ತೀವಿ ಅಂದ್ರೆ ಗೋಧಿ ರೀ, ಮತ್ತು ಶೇಂಗಾ ಹಿಂಡಿ ರೀ, ಮತ್ತು ಗೊಂಜಾಳ ನುಚ್ಚು ರೀ, ಇಷ್ಟು ಹಾಕ್ತೀವಿ ನೋಡಿರಿ. ಮತ್ತು ರೀ ಮೇವಕ್ಕೆ 3 ಟೈಮ್ ಮೇವು ಹಾಕ್ತೀವಿ ರೀ. ಯಾವ ಥರ ಅಂದ್ರೆ ರೀ ಹರ್ಯಾಗೊಮ್ಮೆ, ಮಧ್ಯಾಹ್ನ ಗಡ್ಸಂಬ್ರಿ, ಸಾಯಂಕಾಲ ರೀ 3 ಥರ ಮೇವು ಹಾಕ್ತೀವಿ ರೀ. 2 ಟೈಮ್ ರೀ ಒಣ ಮೇವು ಹಾಕ್ತೀವಿ ರೀ ಹರ್ಯಾಗ ಮತ್ತು ಸಾಯಂಕಾಲ. ಮಧ್ಯಾಹ್ನ ಹಸಿ ಮೇವು ಹಾಕ್ತೀವಿ ರೀ, ಸೈಲೇಜ್ ಹಾಕ್ತೀವಿ ರೀ. ಇಷ್ಟು ಮೇವು ಹಾಕ್ತೀವಿ ರೀ. ಏನೂ ಇಲ್ಲ ಅಂದರೂ ಗೈಸ್ ಈ ಥರ ಆಡುಗಳನ್ನ ಮಾಡ್ಕೊಂಡ್ಬಿಟ್ಟು ಸೊ ಮಂತ್ಲಿ ನೀವು 50,000-60,000 ಸಾವಿರ ಆರಾಮಾಗಿ ದುಡಿಬೋದು, ಮತ್ತು ವರ್ಷದಲ್ಲಿ ಭೀ ದುಡಿಬೋದು. ಸೊ ಈ ಚೆನ್ನಾಗಿ ನೋಡ್ಕೊಂಡ್ರೆ ಮಾತ್ರ ಬೆಂಕಿ ರೊಕ್ಕನ ಮಾಡ್ಬೋದು ಈ ಬಿಸ್ನೆಸ್ನಲ್ಲಿ. ನೀವು ಕೂಡ ಮಾಡಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಮುಂದೆ ಈ ಚಾನಲ್ನಲ್ಲಿ ತುಂಬ ಅಪ್ಡೇಟ್ಗಳನ್ನ ಹಾಕ್ತಾ ಇರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದಕ್ಕೆ.